ನಮಸ್ತೆ. ಎಂಟ್ರಿ ಓಕೆ ಇದೆಲ್ಲ ನಮ್ಮನೆ ಅಷ್ಟು ಇದಲ್ಲ. ಹಾಂ ಏನು ಮಂಜಣ್ಣ? ಓಕೆ 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 ಓಕೆ. ఒక సెకండ్ ఎవరంటే వీడియో చేస్తుంటామా కన్నడ మాట్లాడు బన్నీ ಭರಮ್ ಸಮುದ್ರ ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆ. ಸರಿ ಓಕೆ. ಈಗ 4 months ಬ್ಯಾಕ್ ನಾನು ಬಂದಿದ್ದೆ ಇಲ್ಲಿಗೆ. 4 months ಬ್ಯಾಕ್ ಇಲ್ಲಿಗೆ ಬಂದಿದ್ದೆ ನಾನು. ಬಂದಾಗ ಏನ್ ಹೇಳಿದ್ದೆ ನಾನು, ಇದರಿಂದ ಈ ಬಾತ್ರೂಮ್ ಟಾಯ್ಲೆಟ್ ಬೇಡ ಅಂತ ಹೇಳಿದ್ದೆ. ಅಕಸ್ಮಾತ್ ಬೇಕು ಅಂದಲ್ಲಿ ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡ್ಬಿಟ್ಟು ಕ್ಲೀನ್ ಆಗಿ ಸ್ಟೋರ್ ಮಾಡ್ಕೊಳ್ಳಿ. ಬಾತ್ರೂಮ್ ಟಾಯ್ಲೆಟ್ ಬೇಡ, ಇದನ್ನ ಎಕ್ಸ್ಟೆಂಡ್ ಅಲ್ಲಿವರೆಗೂ ಶೀಟ್ ಹಾಕೊಂಬಿಡಿ. ಇಲ್ಲ ಶೀಟ್ ಪ್ಲಸ್ ಇಲ್ಲ ಅಂತಂದ್ರೆ ಅದ್ ಏನ್ ಹಾಕಿದ್ರಿ ಈಗ ಆ ಕಡೆ ಆ ಕಡೆನೇ ಬೀಳ್ಬೇಕು ಶೀಟ್ ಹಾಕಿದ್ರೆ. ಅದಕ್ಕೋಸ್ಕರ ನಾನು ಹೇಳೋದು ಇದನ್ನ ಮಾಡ್ಕೊಂಡ್ಬಿಟ್ಟಿದೀವಿ ಈಗ. ಸೊ ಹಂಗಾಗಿ ಇದನ್ನ ಕಟ್ ಮಾಡಿ ಹೆಂಗ್ ಗೊತ್ತಾ, ಸ್ವಲ್ಪ ಗ್ಯಾಪ್ ಮಾಡ್ಕೊಂಬೇಡ. ತೆಗೆದು ಎಲ್ಲ ತೆಗಿಯೋ ಪ್ರಶ್ನೆ ಬೇಡ. ನಾನು ಹೇಳೋದು ಫೈನಾನ್ಷಿಯಲಿ ನಿಮ್ಗೆ ಕಂಡೀಷನ್ ನೋಡ್ಕೊಂಡು ಮಾಡ್ಕೊಳ್ಳಿ. ಪಾಪ ಪುಟ ಪಾಪ ಇದೀವೀಗ ಇಲ್ಲೇ ಮಾಡಿದ್ರೆ ತೊಂದ್ರೆ ಏನಲ್ಲ. ಬಟ್ ಏನಪ್ಪಾ ಅಂದ್ರೆ ಒಂದ್ ಅರ್ಧ ಅಡಿ ಗ್ಯಾಪ್ ಬಿಡ್ಬೇಕು ನನಗೆ ಅಷ್ಟೇ. ಒಂದ್ ನಿಮಿಷ ಅದಕ್ಕೆ ನೀವೆಲ್ಲ ತೆಗೆದ್ಬಿಟ್ಟು ನೀವು ಕಟ್ಬೇಕಂತ ಅಂದ್ಕೊಂಡಿದ್ದೀರಿ. ಈಗ RCC ಏನಿದು ಇದೆಲ್ಲ ಟೋಟಲ್ RCC ನೀವು ಹಾಕುವಾಗಿದ್ರೆ ಇವತ್ತಲ್ಲ ನಾಳೆ ನಾನು ಹೇಳೋದು ಟೋಟಲ್ ಆಗಿ ಇದನ್ನೆಲ್ಲ RCC ಇಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ, ಬೇಕಾದ್ರೆ ತೊಂದರೆ ಏನಿಲ್ಲ. ಸರಿನಾ? ಯಾಕಂದ್ರೆ ಯಾವುದೇ ಕಾರಣಕ್ಕೂ ಸೌತ್ ಡೌನ್ ಬೇಡ, ಆ ಕಡೆನೇ ಬೇಡಿ. ಸರಿ ಓಕೆ. ಈಗ ಎಷ್ಟು ಅಡಿ ತಗೊಳ್ತೀರಿ? ಹಿಂಗೆ 15 ಅಡಿ ತಗೊಳ್ತೀರಾ? ನಿಮ್ ಜಾಗ ಎಷ್ಟಿದೆ? ಸರಿ, ಒಂದ್ 8 ಅಡಿ ತಗೊಳ್ತೀರಿ. ಯಾಕಂದ್ರೆ ಡೌನ್ ಬರ್ಬೇಕಲ್ಲ. 14 ಅಡಿ ಲೆಕ್ಕ ಬರುತ್ತಾ? ಸರಿ, ಇಲ್ಲಿಂದ 14 ಅಡಿ ತಗೊಂಡ್ರೆ ನೆನ್ಪಿಟ್ಕೋಬೇಕು ನಾನು ಹೇಳೋದು. ಸರಿನಾ? ಇದನ್ನೆಲ್ಲ ಕಟ್ ಮಾಡಿದ್ಮೇಲೆ ಮನೆ ಯಾವ ಲೆವೆಲ್ ಇದೆ ನೋಡ್ಕೊಂಡು ಆ ಲೆವೆಲ್ ಇಂದ ಪರ್ಫೆಕ್ಟ್ ಆಗಿ ಹೊರಗೆ ಹೋಗ್ಬಾರ್ದು, ಒಳಗೆ ಬರಬಾರ್ದು. ಅಪ್ಪಿ ನೆನ್ಪಿಟ್ಕೋ. ಸರಿನಾ ಪುಟ? ಒಬ್ರಲ್ದ್ರೆ ನೆನ್ಪಿಟ್ಕೊಳ್ಳಿ. ಆ ಮನೆಯಿಂದ ಹೊರಗಡೆ ಹೋಗ್ಬಾರ್ದು, ಹೊರಗಡೆ ಬರಬಾರ್ದು. ಪಿಲ್ಲರ್ ಸ್ಕ್ವೇರ್ ಒಂದು ಪಿಲ್ಲರ್ ಮಾಡ್ಕೊಳ್ಳಿ. ಆ ಪಿಲ್ಲರ್ ಹಾಕೊಂಡು 3-4 ಪಿಲ್ಲರ್ ಹಾಕೊಂಡು ಮನೆ ಕೊನೆಯವರೆಗೂ ಪಿಲ್ಲರ್ ಹಾಕೊಳ್ಳಿ. ಅಂದ್ರೆ ಕಬ್ಬಣದ್ದಾಗ್ಲಿ. ಇದೇ ಪಿಲ್ಲರ್ ಹಾಕ್ಬೇಕಂತ ಏನಿಲ್ಲ, ಸಿಮೆಂಟ್ ಪಿಲ್ಲರ್ ಏನ್ ಹಾಕ್ಬೇಕಂತೇನಿಲ್ಲ. ಸ್ಕ್ವೇರ್ ಪಿಲ್ಲರ್ ಫುಟ್ಟು ಹಾಕೊಂಡು ನಾವು ಬೇಕು ಅಂದಲ್ಲಿ 5 ಫೀಟ್ ಗೋಡೆ ಕಟ್ಕೋಬಹುದು. 5 ಫೀಟ್ ಗೋಡೆ ಕಟ್ಕೊಂಡು ಹೋಗ್ಬೇಕಾದ್ರೆ ನಾವು ಮೇಲೆ ಗ್ರಿಲ್ ಹಾಕೋಬಹುದು. ಇಲ್ಲ ಬೇಕಾಗಿಲ್ಲ ಅಂದ್ರೆ ತಲೆ ಕೆಡ್ಸ್ಕೋಬೇಡಿ ಅದನ್ನ. ಸರಿನಾ? ಅದು ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಅದ್ ಮಾಡ್ಕೊಂಡು ಕಾಂಪೌಂಡ್ ಆಗತ್ತೆ. ಅಂದ್ರೆ ಪಿಲ್ಲರ್ ಸೇರಿಸ್ಕೊಂಡು ಬಂದ್ಬಿಡುತ್ತೆ ಅವಾಗ. ಆಸ್ ಲೈಕ್ ಹೌಸ್. ಅದು ನಮ್ಮ ಮನೆ ಆಗತ್ತೆ. ಅವಾಗ ನಮ್ಮ ಮನೆ ಆದಾಗ ಏನಾಗತ್ತೆ ಅಂದ್ರೆ ಇದನ್ನ ಮಿನಿಮಮ್ ಅಂತಂದ್ರೆ ಆ ಮನೆಗಿಂತ ಒಂದು ಅರ್ಧ ಅಡಿಯನ್ನ ಹೈಟ್ ಮಾಡಿ. ಇದನ್ನ ಫ್ಲೋರಿಂಗ್ ಮಣ್ಣಾಕಿ, ನೀವು ಸಿಮೆಂಟ್ ಹಾಕಿ ಏನಾದ್ರು ಹಾಕೊಳ್ಳಿ, ಗ್ರಾನೈಟ್ ಹಾಕೊಳ್ಳಿ, ಟೈಲ್ಸ್ ಹಾಕೊಳ್ಳಿ, ಏನಾದ್ರು ಹಾಕೊಳ್ಳಿ, ಅದನ್ನ ಸಂಬಂಧನೇ ಇಲ್ಲ. ಒಂದು ಹಾಫ್ ಫೀಟ್ ಅದಕ್ಕಿಂತ ಫುಲ್ ಹೈಟ್ ಮಾಡ್ಕೊಳ್ಳಿ. ಯಾವ್ದು ಅಪ್ ಅಂಡ್ ಡೌನ್ ಮಾಡಬೇಡಿ. ಇದನ್ನ ಅವಾಗ ಏನ್ ಮಾಡ್ತೀರ ಅಂತಂದ್ರೆ ನಿಮಗೆ ಬೇಕಾದಲ್ಲಿ ಈ ಶೀಟ್ ನಲ್ಲಿ ನಮ್ಗೆ ಏನಾದ್ರು ಬೇಕಪ್ಪ, ಇಲ್ಲಿ ಚೆನ್ನಾಗೆಲ್ಲ ನಾವು ವಿಂಡೋ ಮಾಡ್ಕೊಂಡ್ಬಿಟ್ಟಿದೀವಿ, ಫಸ್ಟ್ ಕ್ಲಾಸ್ ಮಾಡ್ಕೊಂಡಿವಿ ಅಂದ್ರೆ ಇಲ್ಲೊಂದು ಸೆಂಟರ್ ಗೋಡೆ ಕಟ್ಕೊಂಡ್ಬಿಟ್ಟು ಇಲ್ಲೊಂದು ಡೋರ್ ಇಟ್ಕೊಂಡು ಇದನ್ನ ಸ್ಟೋರ್ ರೂಮ್ ಆದ್ರೂ ಮಾಡ್ಕೋಬಹುದು, ಮಾಸ್ಟರ್ ಬೆಡ್ ಆದ್ರೂ ಮಾಡ್ಕೋಬಹುದು, ಸ್ಟೋರ್ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಮಾಡ್ಕೊಂಡಾಗ ತದನಂತರದಲ್ಲಿ ಮುಂದಿನ ವಿಚಾರದಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ನಾವು ಬಾತ್ರೂಮ್ ಟಾಯ್ಲೆಟ್ ಕಟ್ಕೊಂಡ್ಬಿಡಿ. ಡೆಫಿನೆಟ್ ಆಗಿ ಆ ಶೀಟ್ ಒಳಗಡೆನೆ ಅಷ್ಟೇ. ಕಾಂಪೌಂಡ್ ಸಪರೇಟ್ ಬರಲ್ಲ, ಅದು ಟೋಟಲ್ ಶೀಟ್ ನಲ್ಲೇ ಬಂದ್ಬಿಡುತ್ತೆ ಅದು ಅಷ್ಟೇ. ಅಟ್ಯಾಚು ಈ ಕಡೆ ಜಾಗನೇ ಬೇಡ ನನಗೆ. ಅರ್ಥ ಆಯ್ತು ಹೇಳೋದು? ಹಂಗ್ ಮಾಡ್ಕೊಳ್ಳಿ ಅದನ್ನ. ಸರಿ, ಹಿಂಗ್ ಮಾಡ್ಕೊಂಡಾಗ ನನಗೆ ಇಲ್ಲಿ ಡೋರ್ ತಗೋಬಹುದು ನೀವು ಹೊರಗಡೆ. ಆ ಕಡೆ ಡೋರ್ ಇದು ನಮ್ಮನೆ ಇದು ಎಲ್ಲಿವರೆಗಿದೆ? ಇಲ್ಲಿದೆ. ಬೇಡ ಅದು ಬೇಡ. ನಾವು ಬಾತ್ರೂಮ್ ಟಾಯ್ಲೆಟ್ ತಗೊಳ್ತೀವಲ್ವಾ, ಆ ಮೂಲಕ ಬಾತ್ರೂಮ್ ಟಾಯ್ಲೆಟ್ ಮಾಡ್ತೀವಿ. ಆ ಟಾಯ್ಲೆಟ್ ಮಾಡ್ಕೊಂಡ ಪಕ್ಕದಲ್ಲಿ ಡೋರ್ ತಗೊಳ್ಳಿ. ಇಲ್ಲಿ ಅಂತಲ್ಲ ನಾನು ಹೇಳೋದು. ಬಾತ್ರೂಮ್ ಟಾಯ್ಲೆಟ್ ಅಲ್ಲಿ ಕ್ಲೋಸ್ ಆಗುತ್ತೆ, ಅದರ ಪಕ್ಕದಲ್ಲೇ ಡೋರ್ ತಗೊಂಡ್ಬಿಡಿ. ಸರಿನಾ? ಯಾವುದೇ ಕಾರಣಕ್ಕೂ ಈ ಮುಖ ಮಾಡಬೇಡಿ. ಒಂದು ನಾವು ಇದು ಕುಂದಿಸ್ತೀವಲ್ಲ, ಏನಂತ ನಿಮ್ಮಲ್ಲಿ ಅಲ್ಲಲ್ಲ ಇದು ಡೋರಿಂದು ಕಟ್ ಇದು ಮಾಡ್ತಾರೆ. ಡೋರ್ ಮಾಡ್ಕೊಳ್ತೀವಲ್ಲ, ಯಾವುದೇ ಕಾರಣಕ್ಕೂ ಈ ಕಡೆ ಕುಂದಿಸ್ಬೇಡಿ. ಮತ್ತೆ ಹಿಂಗ್ ಮಾಡಬೇಡಿ. ಫೇಸ್ ಸ್ಟ್ರೈಟ್ ಆಗಿರ್ಲಿ, ಮುಖ ಸ್ಟ್ರೈಟ್ ಆಗಿ ಕಾಣಲಿ. ನಮ್ಮ ಮುಖ ಹೇಗೆ ನಿಂತ್ಕೊಂಡಿದ್ದೀನೋ ಹಾಗೆ ಕುಂದಿರಿಸಿ ಅದನ್ನ ಡೋರಿಂದು. ಸರಿನಾ? ಹಿಂಗ್ ಟರ್ನ್ ಮಾಡಬೇಡಿ. ಮತ್ತೆ ಹಿಂಗ್ ಟರ್ನ್ ಮಾಡಿದಾಗ ಅದು ಹೆಣ್ಣು ಮಕ್ಕಳ ಮೇಲೆ ತೊಂದರೆ ಆಗುತ್ತೆ. ಹಿಂಗ್ ಟರ್ನ್ ಮಾಡಿದ್ರೆ ಅದು ಫೈನಾನ್ಷಿಯಲಿ ಭಾರಿ ವ್ಯತ್ಯಾಸ ಆಗ್ತಾ ಹೋಗ್ತದೆ. ಸರಿನಾ? ಫಸ್ಟ್ ಕ್ಲಾಸ್ ಸ್ಟ್ರೈಟ್ ಆಗಿರ್ಲಿ. ಅಲ್ಲಿಂದ 14 ಬಂದ್ರೆ ಇಲ್ಲಿಂದ 14 ಬರ್ಬೇಕು. ನಾನು ಪಿಲ್ಲರ್ ಟು ಪಿಲ್ಲರು
ಮತ್ತೆ ಲೈನ್ ಆಗಿರ್ಬೇಕು, ಜಿಗ್ ಜಾಗ್ ಆಗ್ಬಾರ್ದು ಯಾವ್ದೇ ಕಾರಣಕ್ಕೂ. ನೆನ್ಪಿಟ್ಕೊಳ್ಳಿ. ಇಲ್ಲ ಆಫ್ ಫೀಟ್ ಹೈಟ್ ಮಾಡ್ಕೊಂಬಿಡಿ, ಸರಿನಾ? ಒಂದ್ ನಿಮಿಷ. ನಾನು ಹಿಂದಿನ ಸರಿ ಏನ್ ಹೇಳಿದ್ದೆ ನಿಮ್ಗೆ, ಇಲ್ಲಿ ಹೆಣ್ಮಕ್ಳ ಮೇಲೆ ತುಂಬಾ ಆರೋಗ್ಯದಲ್ಲಿ ಭಾರಿ ತೊಂದರೆ ಆಗತ್ತೆ ಅಂತ ಹೇಳಿದ್ದೆ. ಆಗಿದಿಲ್ವಾ? ಇದನ್ನ ಮಾಡ್ಕೊಳಿದ್ರೆ ಯಾವಾಗ್ಲೂ ಹಾಸ್ಪಿಟ್ಲೆ. ನೆನ್ಪಿಟ್ಕೊಳ್ಳಿ, ಸರಿನಾ? ಚೆನ್ನಾಗಿದ್ರಮ್ಮ? ಸರಿ, ಒಂದ್ ನಿಮಿಷ. ಪುಟ ಚೆನ್ನಾಗಿದೆಯಪ್ಪ? ಚೆನ್ನಾಗಿದ್ರೆ ಸಾಕಮ್ಮ. ಎಷ್ಟು ಓದ್ತಿಯಮ್ಮ? ಟೀಚರ್ ಆಗಾರೆ ಧೈರ್ಯವಾಗಿ ಹೇಳ್ಬೇಕು, ಟೀಚರ್ ನಾನು ಅಂತ ಅಲ್ವಾ? ಅಯ್ಯಯ್ಯೋ, ನನ್ ಮಗಳಾಗ್ಬೇಕು, ಸೊಸೆ ಆಗ್ಬೇಕು ಅಮ್ಮ? ಸೊಸೆನೆ ನೆಂಟ್ರ ನೀವೆಲ್ಲ. ಹಾ, ನಮ್ ಸೊಸೆ ನಾಯಿ ಅಮ್ಮ. ಅಯ್ಯೋ, ನಮ್ ಸೊಸೆ ಆದ್ರೆ ಒಳ್ಳೆನ ತಂದು ಕೊಡ್ತೀನಿ. ಆಗ್ಲಿ, ಭಾರಿ ಒಳ್ಳೇದಾಗತ್ತೆ. ಏನೇನೇನೇ ತಲೆ ಕೆಡ್ಸ್ಕೊಬೇಡಿ, ಸರಿನಾ? ಫಸ್ಟ್ ಕ್ಲಾಸ್. ರೂಮು ನೀವು ಒಂದೇ ಕಟ್ಟೆ ಮಾಡಿ ರೆಡಿ ಮಾಡಿದ್ವಿ. ಸ್ವಲ್ಪ ಯಾವ ಕಟ್ಟೆ ಮಾಡಿದ್ರಿ? ಹೊಡೆದಕ್ಕಪ್ಪ ಅಂತ ಹೇಳಿದ್ರಿ ನಾನು. ಹೊಡೆದು ಎರಡು ಕಟ್ಟೆ ಇದ್ವು. ಯಾವುದೇ ಕಾರಣಕ್ಕೂ ಪೂರ್ತಿ ಹೊಡೆದಾಕಿ ಅಂತ ಹೇಳಿದ್ದೆ ಹೊತ್ತಿನ. ಸಮ ಮಾಡಿ ಅಮ್ಮಯ್ಯ, ಒಂದ್ ನಿಮಿಷ. ಇದು ಪರ್ಫೆಕ್ಟ್ ಆಗಿ ಪೂರ್ತಿ ತೆಗೆದು ಬಿಡಿ ಅಂತ ಹೇಳಿದೆ ನಾನು. ಅದು ಪೂರ್ತಿ ತೆಗೆದ್ಬಿಟ್ಟು ವಸ್ತ್ರ ಹಾಕಿ, ಇಲ್ಲಾಂದ್ರೆ ಮಣಿ ಹಾಕಿ, ಮಣಿ ಮೇಲೆ ಫೋಟೋ ಹಿಂಗೆ ಇಡಿ, ತೊಂದ್ರೆ ಏನಿಲ್ಲ. ಅರ್ಥ ಆಯ್ತು ಹೇಳೋದು? ಮಣಿ ಹಾಕಿಡಿ, ಕಟ್ಟೆನ ಬೇಡ ಅಲ್ಲಿ. ನಾನೊಂದು ಅಲ್ಲಿ ಕಟ್ಟೆ ಮಾಡ್ಕೊಂಡಾಗ ಏನಾಗತ್ತೆ ಅಂದ್ರೆ, ಗಂಡು ಮಕ್ಕಳು ಆಕ್ಸಿಡೆಂಟು ಅಥವಾ ಅಂತ ದೊಡ್ಡ ಸಮಸ್ಯೆಗಳು ಅನುಭವಿಸ್ತೀವಿ ನಾವು. ತಪ್ಪಿಸ್ಕೊಂಡಿದ್ದೀಯ ನೀನು, 2-3 ಸಲ ತಪ್ಪಿಸ್ಕೊಂಡಿದೀಯ. ಅರ್ಥ ಆಯ್ತು ಹೇಳೋದು? ರಿಲೈಸ್ ಮಾಡ್ಕೊ. ತಪ್ಪಿಸ್ಕೊಂಡಿದ್ದಿಲ್ವಾ? ಮತ್ತೆ ಅರ್ಥ ಆಗ್ಬೇಕು ನಿಮಗೆ. ನೀನ್ ತಪ್ಪಿಸ್ಕೊಂಡಿದೀಯ, ಟೈಮ್ ಕೊಡಲ್ಲ ಮತ್ತೆ. ಹೊಡೆದಾಕ ಫಸ್ಟ್ ಅದನ್ನ ಯಾರು ಕೇಳಕ್ ಹೋಗ್ಬೇಡ. ಅದನ್ನ ಅವತ್ತು ಹೇಳಿದೀನಿ, ಇಮಿಡಿಯೇಟ್ ಆಗಿ ಡೆಮಾಲಿಷ್ ಮಾಡಿ ಅಂತ. ನೆಕ್ಸ್ಟ್ ಮಾಡಿದಿರಿ, ಬಟ್ ಅನ್ಯಾಕ್ ಮಿಸ್ಟೇಕ್ ಮಾಡಿದ್ರಿ? ಅಮ್ಮರ್ಗೆ ಹೇಳಿದೀನಿ ಅವತ್ತೇ. ಏನಮ್ಮ ಅವತ್ತು ಹೇಳಿದೀನಿ ಅಲ್ವಾ ನಿಮ್ಗೆ? ಅಯ್ಯೋ ಬೇಡ ಬೇಡ ಬೇಡ. ಇದೇನ್ ಬಹಳ ಜನ ಬಹಳ ಜನ ಬಂದು ಇದಾಯ್ತು. ಅವತ್ತು ಏನೇನು ಬೇಡ ಅಲ್ಲಿ ಮಾಡಿದ್ರಲ್ಲ. ಈಗ ಅದನ್ನೆಲ್ಲ ಪೂರ್ತಿ ತೆಗೆದ್ಬಿಟ್ಟು ಇದಕ್ಕಿಂತ ಫುಲ್ ಡೌನ್ ಆಗ್ಬೇಕು. ನನಗೆ ಕೊಟ್ಟು ಡೌನ್ ಇದೆ, ಇದಕ್ಕೆ ಆಲ್ರೆಡಿ ಡೌನ್ ಇದೆ. ಆಲ್ರೆಡಿ ನನಗೆ ಪೂಜಾ ಡೌನ್ ಇದೆ, ಒಪ್ಕೊಳ್ತೀನಿ. ಈ ಕಟ್ಟೆ ಏನಿದೆಯೋ ಸ್ಟೆಪ್, ಈ ಸ್ಟೆಪ್ ಪೂರ್ತಿ ತೆಗೆದ್ಬಿಟ್ಟು ಹೈಟ್ ಮಾಡಕ್ಕೆ ಹೋಗ್ಬೇಡಿ. ಏನೇನು ಹೈಟ್ ಇರಬಾರ್ದು. ಇಲ್ಲಿ ಎಷ್ಟು ಹೈಟ್ ಇರುತ್ತೋ ಒಂದು ಕೆಲಸ ಮಾಡಿ, ಈ ಮೂಲೆಯನ್ನ ಸೇರಿಸಿ ಈ ಮೂಲೆಯನ್ನ ಸೇರಿಸಿ ದೊಡ್ಡ ಕಟ್ಟೆ ಕಟ್ಕೊಳ್ಳಿ. ಇಷ್ಟೆತ್ತ ಕಟ್ಟೆ ಕಟ್ಕೊಂಡ್ಬಿಡಿ. 1 ವರ್ಷ ನನಗೆ ಹೇಳಿ. ಯಾಕೆ ಅಂದ್ರೆ ಇಲ್ಲೇನೆ ಇದೇ ಊರ ಭರಮ ಸಮುದ್ರದಲ್ಲಿ ನೆನಪಿಟ್ಕೊಳ್ಳಿ, ಬಾಲಚಂದ್ರ ರೆಡ್ಡಿ ಅಂತ, ಬಾಲಿ ಅಂತ, ಬಾಲಕೃಷ್ಣ ಅಂತ ಹತ್ತಿರಲ್ಲ, ಬಾಲಕೃಷ್ಣ ಅವರು ಆಕ್ಸಿಡೆಂಟ್ ಆಗಿ ತೀರ್ಕೊಂಡು ಹೋದ್ರು. ಅವರ ಜಗಳೂರು ಮನೆಯನ್ನ ನೋಡಿದಾಗ ನೋಡ್ಕೊಂಬನ್ನಿ. ಇವಾಗ 3 ಇನ್ಸಿಡೆಂಟ್ ಆದವು. 3 ಇನ್ಸಿಡೆಂಟ್ ಅಲ್ಲಿ ಇದು ಒಂದು ಇನ್ಸಿಡೆಂಟ್ ಇತ್ತು. ಇದೇ ಊರಿನಲ್ಲಿ ಆಕ್ಸಿಡೆಂಟ್ ಆಯ್ತಲ್ವಾ, ತೀರ್ಕೊಂಡೋದ್ರು ಅವರು. ನಾನು ಅವ್ರ ಮನೆಗೆ ಹೋಗಿದ್ದೆ, ಹೇಳಿದ್ರು ಕೇಳಿಲ್ಲ ಅವರು. ಸೆಕೆಂಡ್ ಅವ್ರು ಆದ್ಮೇಲೆ ಕೂಡ ನಾನು ಕರೆಸಿದ್ರು, ಮೊದಲೇ ಕರೆಸಿದ್ರು. ಹೇಳಿದೆ ನಾನು, ಯು ಆರ್ ಡೇಂಜರಸ್ ಅಂತ. ಸೊ ಹಾಗಾಗಿ ಉದಾಹರಣೆಗಳ ಸಮೇತ ನಾನು ಕೊಡ್ತಾ ಇದ್ದೀನಿ. ಫಸ್ಟ್ ಹೊಡೆದಾಗ ತೆಗೆದು ಬಿಡ್ಬೇಕು ಅಷ್ಟೇ. ವಸ್ತ್ರ ಹಾಕಿ ಒಂದು ಮಣಿ ಹಾಕಿ ಪೂಜೆ ಮಾಡಿ, ತಲೆ ಕೆಡಿಸ್ಕೋಬೇಡಿ, ಸರಿನಾ? ಈ ಕಡೆ ಜಾಗ ಎಷ್ಟಿದೆ ನಮ್ದು? ಈ ಕಡೆ ಜಾಗ ಇಲ್ಲ. ಅಮ್ಮಯ್ಯ, ನಿಮ್ಗೆ ನಾನೊಂದು ನೇರವಾದ ಮಾತು ಹೇಳ. ನಿಮ್ಗೆ ಸ್ವಲ್ಪ ಈ ಕಾರವಾಗ ಅನಿಸ್ಬೋದು ಅದು, ಸರಿನಾ? ಕಾರವಾಗ ಅನಿಸ್ಬೋದು ನಿಮಗೆ ಹೇಳಿದಾಗ. ನಾನು ಇಷ್ಟೆಲ್ವಾ ಕ್ಲೋಸ್ ಸ್ಟ್ರೈಟ್ ಆಗಿ ಬರ್ತಲ್ವ ಅಲ್ಲ? ಇದು ಯಾವುದೇ ಕಾರಣಕ್ಕೂ ಇರ್ಕೊಡ್ದಿದ್ದು. ಇದು ಇದೆಯಲ್ಲ, ಇದು ಯಾವುದೇ ಕಾರಣಕ್ಕೆ ಇರ್ಕೊಡೋದು. ಪರ್ಫೆಕ್ಟ್ ಸ್ಟ್ರೈಟ್ ಆಗಿ ಸ್ಕ್ವೇರ್ ಬಂದ್ಬಿಡ್ಬೇಕಿದು. ಇದು ನೀವು ಇಲ್ಲಿ ಮಾಡ್ಕೊಳ್ಳಿ, ಬೇಕಿದ್ರೆ ಎಷ್ಟಾದ್ರೂ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ ನಿಮಗೆ. ತೊಂದರೆ ಮಾಡ್ಕೋಬೇಡಿ. ಮತ್ತೆ ಇದು ಮಕ್ಕಳ ಸಂತಾನದ ಮೇಲೆ ತೊಂದರೆ ಆಗತ್ತೆ, ಮಕ್ಕಳ ಮೇಲೆ ತೊಂದರೆ ಆಗ್ತಾ ಹೋಗ್ತದೆ. ಗಂಡು ಹೆಣ್ಣು ಅನ್ನೋ ಪ್ರಶ್ನೆ ಬರಲ್ಲ, ಮಕ್ಕಳ ಮೇಲೆ ಸಂತಾನ ತೊಂದರೆ ಆಗತ್ತೆ. ಸೊ ಹಾಗಾಗಿ ಇಮಿಡಿಯೇಟ್ ಆಗಿ ಮತ್ತೆ ಮಾಡ್ಕೊಳ್ಳಿ. ಫಸ್ಟ್ ಕ್ಲಾಸ್. ಈ ಕಡೆ ಬೇಡ, ಈ ಗೋಡೆ ಟಚ್ ಮಾಡಬೇಡಿ. ಮತ್ತೆ ಸಾಧ್ಯವಾದಷ್ಟು ಗೋಡೆವರೆಗೂ ಅಲ್ಲಿಂದ ಇಲ್ಲಿವರೆಗೂ ಎಷ್ಟನ್ನ ಮಾಡ್ಕೊಳ್ಳಿ. ಒಂದು. ಎರಡನೇದು ಏನಾಗತ್ತಂದ್ರೆ, ಈ ಮನೆಯಲ್ಲಿ ಫೈನಾನ್ಷಿಯಲಿ ಕೂಡ ತೊಂದ್ರೆನೆ. ಎರಡನೇದು ಆರೋಗ್ಯದಲ್ಲಂತೂ ನಿಮಗಂತೂ 100% ತೊಂದರೆ ಆಗಿದೆ ಅಂತ ಹೇಳಿದ್ದೆ ನಾನು.
ದೇವ್ರು ಮೊದ್ಲೇ ಎಷ್ಟು ಆರಾಮ ಇದಾರೆ ಅವ್ರಿಗೆ ಬಹಳ ಒಂದ್ ನಿಮಿಷ ಬರ್ರಿ. ಅದ್ ದೇವ್ರು ಮಾತ ತಕ್ಷಣ ನಿಮ್ಗೆ ಅನಿಸ್ತಿದೆ, ನನಗೆ ಆರಾಮ ಅನಿಸ್ತಾ ಇತ್ತು. ನಿಮ್ಗೆ ಆರಾಮ ಅನಿಸ್ತಾ ಇದೆ, ಇವ್ರಿಗೆ ಆಗ್ತಾ ಇದೆ. ಫಸ್ಟ್ ತಗೋದಕ್ಕೆ ಅರ್ಥ ಆಯ್ತು ಹೇಳೋದು. ತೆಗೆದಾಕೊಳ್ಳಿ, ಇವೆಲ್ಲ ಕರೆಕ್ಟ್ ಮಾಡ್ಕೊಳ್ತಾ ಹೋಗಿ. ಮಾಡ್ಕೊಂಡಾಗ ನಿಮ್ಗೆ ಪಾಸಿಟಿವ್ ಸಿಗುತ್ತೆ. ಇವಾಗ ಇಲ್ಲಿ ಇದು ಮಾಡ್ಬೇಕು. ದೇವ್ರ ರೂಮ್ ಐತಲ್ಲ, ಅದಕ್ಕೆ ನಾನು ಇರ್ಬಾರ್ದ. ಏನ್ ತಲೆ ಕೆಡಿಸ್ಕೊಳ್ಬೇಡಿ. ಎಲ್ಲಿದ್ರು ದೇವ್ರಿದ್ದಾನೆ, ಎಲ್ಲಿದ್ರು ದೇವ್ರಿದ್ದಾನೆ, ಅದನ್ನ ತಲೆ ಕೆಡಿಸ್ಕೊಳ್ಬೇಡಿ. ಒಂದು ಇದು ಕೂಡ ನಾನು ಅದಕ್ಕೆ ಹೇಳೋದು. ಪೂಜೆ ಆಯ್ತಲ್ಲ, ಪೂಜೆ ಇದ್ರ ಲೆವೆಲ್ಗೆ ಆಯ್ತಾ? ಲ್ಯಾಂಡಿಂಗು, ಫ್ಲೋರ್ ಇದ್ರ ಲೆವೆಲ್ಗೆ ಆಯ್ತಾ? ಇದ್ರ ಲೆವೆಲ್ಗೆ ಆಯ್ತಾ? ಇದ್ರ ಲೆವೆಲ್ಗೆ ಆಯ್ತಾ ಪೂಜಾ? ಮತ್ತೆ ಪೂಜೆ ಅದ್ರ ಲೆವೆಲ್ಗೆ ಇದ್ದಾಗ ಇದ್ರ ಲೆವೆಲ್ಗೆ ಇದನ್ನ ಮಾಡ್ಕೊಡಿ. ಅರ್ಥ ಆಯ್ತಾ? ಮೋಸ್ಟ್ ಡೇಂಜರಸ್ ಅದು. ಇದ್ರೊಳಗೆ ಸಿಮೆಂಟ್ ಹಾಕೊಳ್ಳಿ, ನಂದೇನು ಅಭ್ಯಂತರ ಇಲ್ಲ. ಎತ್ತದು ಸಿಮೆಂಟ್ ಏನಾದ್ರೂ ಮಾಡ್ಕೊಳ್ಳಿ ಅದನ್ನ. ಒಂದು ಎರಡನೇದು ಬನ್ನಿ ಹೇಳ್ತೀನಿ. ಈ ತೆಲುಗುನಲ್ಲಿ ಒಂದು ಬಹಳ ಚೆನ್ನಾಗಿ ಹೇಳ್ತಾರೆ, ಉತ್ತರ ಸೂಸಿ ಹತ್ರ ಗಂಪ ಅಂತ. ಉತ್ತರ ಸೂಸಿ ಹತ್ರ ಗಂಪ ಅಂತ, ಅದು ಒಂದು ರೀತಿಯ ಅರ್ಥನೇ ಹೇಳಿಲ್ಲ ಅದನ್ನ. ಉತ್ತರ ಮಳೆ ನೋಡಿ ಬರಲಿಲ್ಲ ಅಂತಂದ್ರೆ ನಾವು ಒಂದು ತಗೊಳ್ಳಿ ಅಂತ ಹೇಳ್ತೀವಿ. ಹಾಗೆ ಒಂದು ಮನೆಯಲ್ಲೂ ಕೂಡ ನಾವು ಉತ್ತರ ಇಲ್ಲದ ಮೇಲೆ ಆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಆ ಮನೆ ಹೆಣ್ಮಗಳು ನೆಮ್ಮದಿಗಿರಕ್ ಬಿಡಲ್ಲ. ಮತ್ತೆ ಅಂದ್ರೆ ಲಕ್ಷ್ಮಿನೇ ಮನೆಗೆ ಬರಲ್ಲ ಅನ್ನೋದು ನಮ್ಮ ವಾಸ್ತು. ಸೊ ಹಾಗಾಗಿ ಸ್ವಲ್ಪ ವಿಚಾರದಲ್ಲಿ ನಾನು ಹೇಳೋದು, ಅಮ್ಮ ಹೊರಗೆ ಬನ್ನಿ, ಏನ್ ಸಮಸ್ಯೆ ಏನ್ ಅಮ್ಮ ಕೂಸಮ್ಮ, ಇದನ್ನ ಮಾಡ್ಕೊಂಡಾಗ ಸ್ವಲ್ಪ ನಿಮಗೆ 50% ನಿಮಗೆ ಕ್ಲಾರಿಟಿ ಬರುತ್ತೆ. ನಿಮಗೆ ಆರೋಗ್ಯದಲ್ಲಿ 50% ಸ್ವಲ್ಪ ನಡತೆ ಹೋಗುತ್ತೆ. ನಡೆದಾಗ ಒಂದ್ ವರ್ಷ ಗ್ಯಾಪ್ ತಗೊಂಡು ಅತಿ ದೊಡ್ಡ ತೊಂದರೆ ಆಗೋದನ್ನ ಫಸ್ಟ್ ತಪ್ಪಿಸ್ಕೊಳ್ಳೋಣ. ಅತಿ ದೊಡ್ಡ ತೊಂದರೆಯನ್ನ ತಪ್ಪಿಸ್ಕೊಂಡ್ರೆ ನಮಗೆ ರಿಸಲ್ಟೇ. ಎರಡನೇದು, ಆಕಸ್ಮಿಕ 1 ವರ್ಷ ಬಿಟ್ಟು ನಾವೇನ್ ಮಾಡೋದು ಅಂತಂದ್ರೆ, ಅಲ್ಲಿಂದ 3 ಅಡಿ ಬಿಟ್ಟು ನಾವು ಒಂದು ವಾಲ್ ಕಟ್ಕೊಂಡು ಟೋಟಲಿ ಜಾಗ ಬಿಟ್ಕೋಬೇಕು. ಇವತ್ತು ಹೇಳಿರ್ತೀನಿ ನಿಮಗೆ, ಹೇಳಿಲ್ಲ ಅನ್ಕೋಬಾರ್ದು. ನೀವು ಮಾಡ್ಕೊಂಡಾಗ ಪರ್ಫೆಕ್ಟ್ ಆಗತ್ತೆ ನಿಮಗೆ. ಆವತ್ತು ನಿಮಗೆ ಹಣದ ಅರಿವು ಸ್ಟಾರ್ಟ್ ಆಗತ್ತೆ ದೊಡ್ಡದಾಗಿ. ಇವಾಗ ಏನ್ ಮಾಡಿದ್ರು ನೀವು ಫೈನಾನ್ಷಿಯಲ್ ಆಗ್ಲಿ, ಆಯಮ್ಗಂತೂ ಬಿಡು, ಯಾವಾಗ್ಲೂ ಹಾಸ್ಪಿಟ್ಲೆ, ಅಮ್ಮರ್ದು ಯಾವಾಗ್ಲೂ ಹಾಸ್ಪಿಟ್ಲೆ. ಸರಿಮ್ಮ, ಓಕೆ ಅಲ್ವಾ? ಎಡ್ಬಿಟ್ಟೆ ಅನುಮಾನ ಇಲ್ಲ. ಆ ಬಾತ್ರೂಮ್ ಮಾಡಿದ್ರೆ ಫಸ್ಟ್ ಕ್ಲಾಸ್ಗೆ ನಿಮ್ಗೇನು ಆಗೋದೇ ಇಲ್ಲ. ಆ ಬಾತ್ರೂಮ್ ಮಾಡಿಲಿಲ್ಲ ಅಂದ್ರೆ ನೆನಪಿಟ್ಕೊಳ್ಳಿ, ಅದು ಹೇಳದ್ ಕಾರವಾಗಿರುತ್ತೆ. ನಾನು ಬೇಸರ ಆಗತ್ತೆ ನಿಮಗೆ. ಆದ್ರೂ ಕೂಡ ನಾನು ಹೇಳಲೇಬೇಕಿದನ್ನ. ನಿಮ್ಗೆ ಹೇಳಿದ್ರೆ ಅಂದ್ರೆ ಏನಾಗತ್ತೆ ಅಂದ್ರೆ ಮಿಸ್ಯೂಸ್ ಮಾಡ್ಕೊಳ್ತೀರಿ ನೀವು. ನೋಡಿ, ದೇವರಹಳ್ಳಿ, ಚಳ್ಳಕೆರೆ ತಾಲೂಕು ದೇವರಹಳ್ಳಿಯಲ್ಲಿ ನಾನೊಂದು ಮಾತು ಹೇಳಿದೆ, ಅಮ್ಮ ಇದನ್ನ ಫಸ್ಟ್ ಹೊಡಿಯಮ್ಮ ಅಂತ. ಯಾವುದೋ ಈ ಸೇಮ್ ಆಸ್ ಇಟ್ ಈಸು ಈ ಒಂದು ಕಾಂಪಾಸ್ಗೆ ಅನುಗುಣವಾಗಿನೇ ಇತ್ತದು. ಫಸ್ಟ್ ಬಾತ್ರೂಮ್ ಮಾಡಿಯಮ್ಮ ಅಂತ ಹೇಳಿದೆ. 1 ವರ್ಷ ಬಿಟ್ಟು ಫೋನ್ ಮಾಡಿದ್ರು, ಗುರುಳೆ ನನ್ನ ಬೋನ್ಸ್ ಕ್ಯಾನ್ಸರ್ ಆಗಿದೆ, ನಾನು ಇದರಲ್ಲಿದ್ದೀನಿ, ಇಲ್ಲಿ ಬೆಂಗಳೂರು ಹಾಸ್ಪಿಟಲ್ಗೆ ಇದ್ದೀನಿ ಅಂತ 10 ಗಂಟೆ ಫೋನ್ ಮಾಡಿದ್ರು. ನಾನು ಅವತ್ತು ನೈಟೇ ಬಂದು ಬೆಂಗಳೂರಲ್ಲಿ ನಾನು ರೆಡಿ ಮಾಡಿಕೊಟ್ಟಿದ್ದೆ. ಇವತ್ತು ನಾನು ಚೆನ್ನಾಗಿದ್ದೀನಿ ಗುರುಳೆ, ಆಪರೇಷನ್ ಮಾಡಿಸ್ಕೊ ಬಂದೆ, ಚೆನ್ನಾಗಿದ್ದೀನಿ, ದೈವ ಚೆನ್ನಾಗಿಟ್ಟಿರ್ಲಿ. ಮಿಸ್ಯೂಸ್ ಮಾಡ್ಕೋಬೇಡಿ. ಹಂಗೆ ನಾವು ಹೇಳಿದಾಗ ನಾನು ಎದುರಿಸಿದ್ರೇನೋ, ನಮ್ಗೆ ಹೆದರಿಕೆ ಆಯ್ತು ಅನ್ಕೋಬೇಡಿ ನೀವು. ನಾನು ಹೇಳ್ದಿದ್ರೆ ನೀವೇನ್ ಮಾಡ್ಕೊಳ್ತೀರಿ ಅಂತಂದ್ರೆ ನೆಗ್ಲೆಕ್ಟ್ ಮಾಡ್ತೀರಿ ನೀವು. ಅದ್ರ ಬಗ್ಗೆ ಆ ಜ್ಞಾನ ಇರೋದ್ರಿಂದ ನಿಮಗೆ ನಿಮ್ಮದೇ ಆದಂತ ಜ್ಞಾನ ಇರುತ್ತೆ. ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ಕೆಲವು ಅವೇರ್ನೆಸ್ ಇರಲ್ಲ. ಇದ್ರ ಬಗ್ಗೆ ಸ್ವಲ್ಪ ಹೆಂಗಿರುತ್ತಂದ್ರೆ, ಅಯ್ಯೋ ಬಿಡು, ಉದಾಹರಣೆ 4 ಜನ ಇದೀವಿ ಮನೆಯಲ್ಲಿ, ಎಲ್ಲೋ 3 ಸ್ವಲ್ಪ ಇದು ಮಾಡಿಸ್ಬೇಕಪ್ಪ ನಮ್ಮ ಗುರು ಹೇಳಿದಾರೆ ಅಂತ ಅಂತಾರೆ. ನಮ್ಮ ಪಾಪು ಏನೋ B.Ed ಏನೋ ಮಾಡ್ತಾ ಇತ್ತು. ಅಯ್ಯೋ ಬಿಡಪ್ಪ, ನೀನು ಒಳ್ಳೆ ಅವೆಲ್ಲ ನೀನು ಅನಿಸಬಹುದು ಅಲ್ಲ, ಕರೆಕ್ಟ್ ಅಲ್ವಾ? ಯಾರೋ ಒಬ್ರು ಈ 3 ನೀವು ಇದ್ದು ನಿಮ್ಮ ಮಗ ಅನ್ಬೋದೇನೋ ಹಂಗ ಅಲ್ಲಲ್ಲ. ನಾನು ಹೇಳೋದು ಮಿಸ್ಯೂಸ್, ಕೆಲವು ಇದರಲ್ಲಿ ಮಿಸ್ಯೂಸ್ ಆಗ್ತಿರ್ತವೆ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಆ ತಾಯಿ ಚೆನ್ನಾಗಿದ್ರೆ ಖುಷಿ ಪಡೋ ಮೊದಲ ವ್ಯಕ್ತಿ ನಾನೇ ಅಲ್ವಾ? ಯಾರಿಗೆ ತೊಂದರೆ ಇದ್ರೆ ನನಗೇನು ಬರುತ್ತೆ? ನಾವು ಗಮನಿಸಿದೀವಿ. ಬಿಡಪ್ಪ ಗಮನಿಸಿಲ್ಲ, ಇವ್ರಿಗೆ ಏನು ಗೊತ್ತಿಲ್ಲ, ಮತ್ತೆ ಇವ್ರು ಯಾರು ಹೊಸ ಬಂದ್ರು ಯಾರು ಹೇಳೋದು ಅಂತ ತಲೆ ಒಂದು ಇಲ್ಲೇ ಬಾಲಕೃಷ್ಣ ರೆಡ್ಡಿ ಆಕ್ಸಿಡೆಂಟ್, ಮೊನ್ನೆ ರಾಮರೆಡ್ಡಿ ಜಗಳೂರು ಡಾಕ್ಟ್ರು. ಸೊ ಇವೆಲ್ಲ ತಗೊಂಡಾಗ ನಾನು ಹೇಳೋದು, ಸೊ ಯಾಕಾಗ್ತದೆ ಅಂತ ಹುಡುಕಾಟದಲ್ಲಿ ಹೇಳ್ತಿರೋದು. ಸರಿನಾ? ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಇದನ್ನ ಯಾವುದೇ ಕಾರಣಕ್ಕೂ ಮಿಸ್ಟೇಕ್ ಮಾಡ್ಕೊಳೋದು ಬೇಡ. ಬೆಳೆಯೋ ಹುಡುಗ ಇದನ್ನೆಲ್ಲ ಕ್ಲೀನಿಂಗ್ ಮಾಡ್ಕೊಂಡು ಫಸ್ಟ್ ಕ್ಲಾಸ್ ಗೋಲ್ಡ್. ಸರಿನಾ? ಈಗ ಬೇಡ, ಇನ್ನೂ 1 ವರ್ಷ ಹೋಗ್ಲಿ. ಈಗ ಏನು ಮಾತ್ರ ಬಿಡಿ, ಟೆಕ್ಸ್ಚರ್ ಬರ್ತೀನಿ ನಾನು.
ನೀವಿನ್ನೊಂದು ಈ ಸ್ಥಾನದಲ್ಲಿ ಮನೆ ಕಟ್ತೀರಿ, ಒಳ್ಳೆ ಮನೆ ಕಟ್ತೀರಿ, ಸ್ವಲ್ಪ ಟೈಮ್ ಕೊಡಿ, ಯೋಗ ಬರುತ್ತೆ, ಯೋಗ ಬರುತ್ತೆ, ಒಳ್ಳೆ ಟೈಮ್ ಕೊಡಿ. ನಿಮ್ಮ ಮಗಳ ಕಾಲನಾಗೆ ಕಟ್ತೀರಿ ನೀವು ಮನೇನ, ಅವ್ರು ಇದ್ರಲ್ಲೇ ಕಟ್ತೀರಿ. ಏನ್ ನೀವೇನು ಮಿಸ್ಯೂಸ್ ಮಾಡ್ಕೋಬೇಡಿ, ನಮ್ಗೇನು ಇಲ್ಲ ಅಂತ ಅನ್ಕೋಬೇಡಿ. ಫಸ್ಟ್ ಕ್ಲಾಸ್ ಇದ್ರೆ ನಿಮ್ಗೇನಾಗಿದೆ, ಸ್ವಲ್ಪ ಮಿಸ್ಯೂಸ್ ಆಗಿದೆ, ಸ್ವಲ್ಪ ಹಾಸ್ಪಿಟಲ್ ಖರ್ಚು ಭಾಳ. ಆಸ್ಪತ್ರೆಗೆ ಹೋಗಲ್ಲ, ಆದ್ರೂ ನಾವು ಬಂಡ್ರು ಗುಳಿಗೆ ನುಂಗಿ ಇಲ್ಲಾಂದ್ರೆ ಗುಳಿಗೆ ನುಂಗಿದ್ರು ಆಗಲ್ಲ ನನಗೆ, ಅದಕ್ಕೆ ಗುಳಿಗೆನ ನುಂಗಲ್ಲ. ಸುಮ್ನೆ ಸ್ವಲ್ಪ ಕೆಲಸ ಮಾಡೋದು, ಒಂದ್ ಕೆಲಸ ಈಗೇನ್ ಜಾಸ್ತಿ ಇಲ್ಲ ನಂಗೆ. ಸ್ವಲ್ಪ ಸಮಸ್ಯೆ, ಅದಕ್ಕಾಗಿ ಸಾಧ್ಯವಾದಷ್ಟು ಇದನ್ನ ಮಾಡಿಕೊಂಡು ಒಂದ್ಸರಿ ತೋರಿಸ್ಕೊಂಡು ಆರಾಮಾಗಿದ್ಬಿಡಿ. ಕಾಂಪೌಂಡ್ ಗಾಡಿ 3 ಅಡಿ ಬಿಟ್ಟು ಈ ಕಡೆಗೆ ಕಾಂಪೌಂಡ್ ಪ್ರಶ್ನೆನೇ ಇಲ್ಲ ಅಲ್ಲಿ. ಅಲ್ಲ ಎಟ್ಲು ಇಲ್ಲ, ನಾವು ಶೀಟ್ನಲ್ಲಿ ಒಳಗಡೆ ಪೂರ್ತಿ ಕಟ್ಕೊಂಬೇಡಿ. ಶೀಟ್ನಲ್ಲೇ ಶೀಟ್ ಹಾಕ್ತಿವಲ್ಲ, ಈಗ ಕಾಂಪೌಂಡ್ ಅನ್ನೋ ಪ್ರಶ್ನೆ ಇಲ್ಲ. ಅದು ಪೂರ್ತಿ ನಾನು 5 ಅಡಿ ಗೋಡೆ ಕಟ್ಬಿಡ್ತೀವ, ಸುತ್ತ ನಾವು ಮನೆ ಕಟ್ಕೊಂಡ್ಬಿಡ್ತೀವಿ, ಸುತ್ತ ಮನೆ ಆದಂಗೆ ಅದು. ಶೀಟ್ನಲ್ಲಿ ಮನೆ ಕಟ್ಕೊಂಡ್ಬಿಡ್ತೀವಿ. ಮನೆ ಕಟ್ಕೊಂಡಾಗ ನಾವೇನ್ ಮಾಡ್ತೀವಿ, ಮೇಲೆ ನಿಮ್ಗೆ ಸೇಫ್ಟಿ ಬೇಕಂದ್ರೆ ಗ್ರಿಲ್ ಹಾಕ್ಸ್ಕೊಳ್ಳಿ, ತೊಂದ್ರೆ ಏನಿಲ್ಲ, ಗ್ರಿಲ್ ಹಾಕ್ಸ್ಕೊಳ್ಳಿ. ಇಲ್ಲ ಅಂತಂದ್ರೆ ಶೇಡ್ ನೆಟ್ ಆದ್ರೂ ಕಟ್ಕೊಳ್ಳಿ ಕ್ಲೀನ್ ಆಗಿ, ಆ ಕಡೆಯಿಂದ ಈ ಕಡೆ ಬರ್ದ ಮಾಡ್ಕೊಳ್ಳಿ. ಇಲ್ಲಿ ನಾವು ಮೂಲೆ ಕಟ್ಕೊಂಡು ಏನ್ ಹೇಳಿ, ಸೀಟು ಈ ಕಡೆ ಬರ್ತವಲ್ಲ ಹೈಟ್ ಆಗುತ್ತೆ, ಅವ್ರು ಗಾಳಿಗೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಆ ಕಡೆ, ಸುಳ್ಳು. ಮತ್ತೆ ಇನ್ನೂ ಇರೋದೆಲ್ಲ ಮಿಸ್ಟೇಕ್ ಮಾಡ್ಕೊಂಡ್ಬಿಡಿ. ಈ ಸೈಟ್ ನಲ್ಲಿ ಈ ಮನೆಗೆ ಯಾವುದೇ ಕಾರಣಕ್ಕೂ ಬರಲ್ಲ, ಈ ಕಡೆಗೆ ಬರ್ಬೇಕು ನೀರು. ಆ ಕಡೆಗೆ ಬರ್ಬೇಕು. ಇದನ್ನು ಹಾಕಲ್ಲ ಅಂದ್ರೆ ಸುಮ್ಮನೆ ಬಿಡ್ರಿ, ಇಲ್ಲ ಸ್ವಾಮಿ, ಜಾಯಿಂಟ್ ಮಾಡ್ಕೋಬೇಡಿ. ಅಲ್ಲ ಈಗ ಮಾಡ್ಲೇಬೇಕು, ಈಗ ಸ್ಟ್ರೈಟ್ ಹಾ, ಮಾಡ್ಲೇಬೇಕು. ಆ ಜಾಗ ಎಲ್ಲ ಮಾಡ್ಕೋಬೇಕು, ಸರಿನಾ? ಆ ಕಡೆ ಕೊಟ್ಟು ಈ ಕಡೆ ಬಾಗಿಲು ಬಚ್ರು ಮನೆ, ಈ ಕಡೆ ಬಾಗಿಲು. ಇಲ್ಲಿಂದ ಹೋಗ್ತೀವಲ್ಲ ಒಳಗೆ ಹಿಂಗೆ ಅಷ್ಟೇನೆ. ಒಂದ್ ನಿಮಿಷ ಬಂದ್ ಮಿಸ್ಯೂಸ್ ಮಾಡ್ಕೋಬೇಡಿ. ನೋಡಿ, ಇಲ್ಲಿಂದ ಇಳಿಬಾರ್ದು, ನಾನು ಇಲ್ಲಿಂದ ಇಳಿಬಾರ್ದು. ಹಾ, ಇಲ್ಲಿ ನೋಡಿ, ಇಲ್ಲಿ ಕಟ್ತೀವಿ ಅಂತ ಹೇಳ್ಕೊಳ್ಳಿ. ಕಟ್ಟಿದ ಮೇಲೆ ಇಲ್ಲಿ ಗ್ಯಾಪ್ ಕೊಟ್ಟು ಅಲ್ಲೇ ಕಟ್ಟೋಣ ಅಂತಂದ್ರೆ ಗಾಳಿ ಮಳೆ ಬರಕ್ಕೆ ಅಲ್ಲೇ ಬರಲ್ಲ. ಅಲ್ಲ, ಇಲ್ಲಿ ವೆಂಟಿಲೇಟರ್ ಹೆಂಗ್ ಗೊತ್ತಾ, ಇಲ್ಲಿ ಬಾತ್ರೂಮ್ ಒಂದು ಕೆಲಸ ಮಾಡಿ, ನೀವು ಇನ್ನೂ ಒಂದು ಬೇಕಾದ್ರೆ ಇನ್ನೊಂದು ಮಾಡ್ಕೊಳ್ಳಿ. ಅಲ್ಲಿ ಏನಾದ್ರು ಒಂದು ಇದು ಮಾಡ್ಕೊಳ್ಳಿ, ಅಲ್ಲಿ ನೀವು ತೊಳೆಕತ್ ಬೆಳೆದಕ್ಕೆ ಮಾಡ್ಕೊಂಡ್ರೆ ಇಲ್ಲಿ ಈ ಮೂಲೆ ಕರೆಕ್ಟ್ ಆಗಿ ಇಲ್ಲಿ ಪಿಲ್ಲರ್ ಬರ್ತಾವಲ್ಲ, ಇಷ್ಟು ಮಾಡ್ಕೊಳ್ಳಿ, ತಪ್ಪೇನಿಲ್ಲ. ಬಾತ್ರೂಮ್ ಟಾಯ್ಲೆಟ್ ಮಾಡ್ಕೊಂಡ್ರೆ ಬರ್ಲಿ, ತಪ್ಪೇನಿಲ್ಲ, ಬರ್ಲಿ. ಸಾಧ್ಯವಾದಷ್ಟು ಈ ಕಡೆ ಬಾಳ ಬೇಡ. ಅದೇ ಸರ್, ಅರ್ಧದಿಂದ ಆ ಕಡೆ ಹೋಗೋದು ಬೇಡ. ಅಲ್ಲಲ್ಲ, ಸಾಧ್ಯವಾದಷ್ಟು ಆ ಕಡೆ ಬರೋದೇ ಬೇಡ. ಸಾಧ್ಯವಾದಷ್ಟು ಎಷ್ಟು ಮನೆ ಕೊನೆಯಿಂದ ಒಂದ್ 7 ಫೀಟ್ ಬರೀ ಸಾಕು ಅಷ್ಟೇ, ಒಂದ್ರಲ್ಲೇ ದೊಡ್ಡದಾಗ ಬೇಡ. ಯಾಕಂದ್ರೆ ಮುಂದಕ್ಕೆ ಹೋದಂಗೆಲ್ಲ ನಾನು ಡೋರು ನೆಗೆಟಿವ್ ಆಗ್ತಾ ಹೋಗ್ತದೆ. ಒಂದ್ 7 ಫೀಟ್ ಜಾಸ್ತಿ ಆಯ್ತು, ಸರಿನಾ? ಅಷ್ಟಕ್ಕೆ ಒಂದು ಆಕಸ್ಮಿಕ ಇಲ್ಲಿವರೆಗೂ ಬಂತು ಅಂದ್ರೆ ಈ ಡೋರ್ ಅದಕ್ಕೆ ಡೋರ್ ಇಟ್ಕೊಂಡ್ಬಿಡಿ ಅಷ್ಟೇ. ಈ ಡೋರ್ ಅದಕ್ಕೆ ಡೋರ್, ಈ ಕಡೆ ಬರಬೇಡಿ ಮತ್ತೆ ಯಾವ್ದೇ ಕಾರಣ, ಇಷ್ಟೇ ಸಾಕು. ಓಕೆನಾ? ಆ ಕಡೆಗೆ ಏನಾದ್ರು ಶೋರೂಮ್ ತರ ಏನೋ ಕಟ್ಬೇಕಾಗುತ್ತೆ. ನೀವು ಕಟ್ಟದಂಗಿದ್ರು ಪರವಾಗಿಲ್ಲ, ನನಗೆ ಸುತ್ತು ಕೂಡ ಕಟ್ಟಿರ್ತೀವಲ್ವಾ, ಅಲ್ಲಿ ಬೆತ್ತ ಕಟ್ಕೊಂಡು ಸ್ಟೋರ್ ಎಲ್ಲ ಮಾಡ್ಕೊಂಬಿಡಿ. ಧಾರಾಳವಾಗಿ ಮಾಡ್ಕೊಂಬಿಡಿ. ನೀವು ಒಂದ್ ಅರ್ಧ ಹೈಟ್ ಮಾಡ್ಕೊಳ್ಳಿ, ಎಲ್ಲ ಕ್ಲೀನ್ ಆಗಿ. ಇದನ್ನ ಅರ್ಧ ಹಾಕಿ ಒಂದು ಅಡಿನ ಹೈಟ್ ಬರ್ತಿದ್ದು, 1 ಫೀಟ್ ಹೈಟ್ ಬರ್ತಿದ್ದು, ಫುಲ್ ಮಣ್ಣು ಹಾಕ್ಸ್ಬಿಟ್ಟು ಸಿಮೆಂಟ್ ಮಾಡಿಸಿ. ನೀವು ಮಣ್ಣು ಹಾಕಿಸ್ತಿರೋ ಬಿಡ್ತಿರೋ, ನಾನು ಸಿಮೆಂಟ್ ಹಾಕಿಸ್ತಿರೋ ಗ್ರಾನೈಟ್ ಹಾಕಿಸ್ತಿರೋ ಬೇರೆ ವಿಚಾರ. ಯಾವತ್ತು ಮಣ್ಣು ಹಾಕ್ಸಿಲ್ಲ ಹೈಟ್ ಮಾಡ್ಕೊಂಡು ನೀವು ಇದನ್ನ ಅಕ್ವರ್ ಮಾಡ್ಕೊಳ್ತಿರೋ, ಆವತ್ತು ಲಕ್ಷ್ಮಿ ಮನೆಗೆ ಬಂದು ಕಾಲು ಉರ್ತಾಳೆ. ಇಲ್ಲ ಅಂತಂದ್ರೆ ಹೋಗ್ತಿರೋದೇ ಸುಮ್ಮನೆ. ನೀವು 4 ವರ್ಷ ಟ್ರೈ ಮಾಡಿ ಹಿಂಗೆ ಇಟ್ಕೊಂಡು, ನಾನ್ ದುಡ್ಡು ಮಾಡಿದ್ದೀನಿ ಗುರುಗಳು ಅಂತ ಫೋನ್ ಮಾಡಿ ಸಾಕು. ಅನುಭವ ತಗೊಂಡೇ ಅಲ್ವಾ? ಹಾಗೆ ಎಷ್ಟು ವರ್ಷ ಆಗ್ತಿದ್ ಮನೆ ಕಟ್ಟಿದಾಗಿಂದ ಇದೆ ನಾವು ಅವಾಗ ಅಷ್ಟು ಇದು ಗೊತ್ತಾಗ್ಲಿಲ್ಲ. ಓಕೆ, ಥ್ಯಾಂಕ್ ಯು.